ಅಧ್ಯಕ್ಷರಾಗಿದ್ದರು. ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು, ಒಂದು ನ್ಯಾಯ ಇದೆ, ಅದರಲ್ಲಿ ನಮ್ಮ ಲೀಡರ್ಗಳೆಲ್ಲ ಸೇರಿ ಒಮ್ಮತ ನಿರ್ಣಯದಿಂದ ಮಂಜುನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ, ಗಣೇಶ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ. ಇವತ್ತು ಲೀಡರ್ಗಳು ಹೇಳಂತ ಒಂದು ಸಂದರ್ಭಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮೂರು ಮಾದರಿ ಗ್ರಾಮ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅವತ್ತು ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಇವತ್ತು ಈ ಅಧ್ಯಕ್ಷರಾಗಿ ಮಂಜಣ್ಣ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ದೀಪ್ ಇರ್ಬೋದು, ಮಹೇಶಣ್ಣ, ಎಲ್ಲರೂ ತುಂಬ ಜನ ಕಷ್ಟಪಟ್ಟಿದ್ದಾರೆ, ಹಲವಾರು ಮುಖಂಡರುಗಳು. ಯಾಕೆಂತಂದ್ರೆ ಅವತ್ತು ಚುನಾವಣೆ ನಿಲ್ಲೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಇವತ್ತು ಗೆದ್ದಾದ್ಮೇಲೆ ಅಧ್ಯಕ್ಷರು ಒಬ್ಬರೇ ಆಗಕ್ಕಾಗೋದು, ಮುಂದೆ ಎಲ್ಲರೂ ಆಗ್ತಾರೆ. ಜಗಣ್ಣ ಇರ್ಬೋದು, ಮನು ಅವ್ರು ಇರ್ಬೋದು, ಅನಂತರ ಅರವಿಂದ್ ಅವ್ರು ಇರ್ಬೋದು, ಎಲ್ಲರೂ ಹಾಗೆ ಆಗ್ತಾರೆ. ಒಂದು ಸ್ವಲ್ಪ ಅವಧಿಲಿ ಕಾಲಾವಕಾಶ ಬರ್ತದೆ. ಮುಂದೆ ಪಂಚಾಯತಿನೂ ಅಷ್ಟೇ ಕಾಂಗ್ರೆಸ್ ಹಿಡಿತನ ಹಿಡ್ಕೊಂಡು ಇವತ್ತೇನು ನಮ್ಮ ನಾಯಕರುಗಳು ಒಮ್ಮತದಿಂದ ನಿರ್ಣಯ ಮಾಡಿದ್ದಾರೆ, ಮುಂದೆ ಅದನ್ನ ಬೆನ್ನೆಲುಬಾಗಿ ಪಂಚಾಯತಿಗೆ ಎಲ್ಲರೂ ಸಹಾಯ ಮಾಡಬೇಕು. ಹರೀಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ಕಟ್ಟುನಿಟ್ಟಿನಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರು ಸಾಮೂಹಿಕ ನಾಯಕತ್ವದಲ್ಲೇ ಮಾಡಿರುವಂಥದ್ದು. ಅವ್ರಿಗೆ ಈ ಚುನಾವಣೆ ಬೇಕಿರಲಿಲ್ಲ. ನಮ್ಮೂರಿನಲ್ಲಿ ಡೆಲಿಗೇಟ್ನ ಫ್ರೀಯಾಗಿ ಕೊಡಬೇಕಿತ್ತು. ಯಾಕಂದ್ರೆ ನಮ್ಮೂರ ಮಗ ಹೋದ್ಸಲ ಯುನಾಮಿನೇಸ್ ಆಗಿತ್ತು, ಈ ಸಲೂ ಕೊಡಬೇಕಿತ್ತು. ಚುನಾವಣೆ ಗೊಂದಲ ಸಣ್ಣ ಪುಟ್ಟ ಇದ್ದೇ ಇರ್ತವೆ, ಯಾರೂ ಅನ್ಯತಾ ಬಯಸೋದು ಬೇಡ. ಎಲ್ಲರೂ ಅವಕಾಶ ಸಿಗುತ್ತೆ ಖಂಡಿತವಾಗಿಯೂ. ಇದೇ ರೀತಿ ಇವತ್ತು ಏನು ನಾವು ಸೊಸೈಟಿ ಹಿಡಿದಿದ್ದೀವಿ, ಡೈರಿ ಹಿಡಿದಿದ್ದೀವಿ, ನಾಳೆ ಪಂಚಾಯತಿನೂ ಹಿಡಿಬೇಕು. ಇಲ್ಲಿರೋ ಮುಖಂಡರುಗಳಿಗೆ ನಾನು ನನ್ನ ಒಂದು ವೈಯಕ್ತಿಕ ಸಲಹೆ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಜಣ್ಣ ಅವರು ಶ್ರಮಿಸಲಿ, ಹಿಂದೆ PND ಬ್ಯಾಂಕ್ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಮ್ಮತವಾಗಿ ನಾವು ನಮ್ಮ ಮೂರು ಮುಖಂಡರುಗಳನ್ನು ಸೇರಿಸ್ಕೊಂಡು ಈ ಚುನಾವಣೆಯನ್ನು ನಾವು ನಮ್ಮ ಡೈರೆಕ್ಟರ್ ಎಲ್ಲ ನಮ್ಮೂರಿನ ಜಗಣ ಆಗಿರ್ಬೋದು, ಮನು ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಮತ್ತು ಗಣೇಶ್ ಆಗಿರ್ಬೋದು, ನಮ್ಮ ಎಲ್ಲರೂ ಮುಖಂಡರುಗಳೆಲ್ಲ ಸೇರಿಸ್ಕೊಂಡು ಇವರನ್ನ ಸೇರಿಸ್ಕೊಂಡು ನಾವು ಇವತ್ತು ನಾವು ಒಂದು ಸಂಘನ ಕಟ್ಟಿ ಇವತ್ತು ಹರೀಶ್ ಅವರ ಮುಖಾಂತರ, ನಾಗೇಶ್ ಅವರ ಮುಖಾಂತರ ನಾವು ಚುನಾವಣೆಯನ್ನು ನಾವು 9 ಜನ ನಾವು ಗೆದ್ದಿದ್ದೀವಿ. ಇನ್ನು ಮುಂದೆ ನಾವು ಇದೇ ಥರ ಈ ಆಲ್ರೌಂಡಿನ ಮೆರವಣಿಗೆನ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಒಮ್ಮತವಾಗಿ ಬರ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ.